ರಾಜ್ ಅಂತ ತುಮಕೂರಿನಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಏನ್ ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಏನು? ರಮೇಶ್ ಅವರೇ, ನಮ್ಗೆ ಡಿ.ಕೆ. ಶಿವಕುಮಾರ್ ಆಗ್ಬೇಕು ಅನ್ನೋ ಅಭಿಪ್ರಾಯ ಮೇಡಮ್ ಅವರೇ ನಮ್ದು. ಕಾರಣ ಕೇಳ್ಬೋದಾ ಸರ್, ಯಾಕೆ ಅಂತ? ಕಾರಣ ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ. ಪಕ್ಷಕ್ಕೋಸ್ಕರ ದುಡ್ದು ಸಂಘಟನೆ ಮಾಡಿರೋದ್ರಿಂದ 136 ಸೀಟ್ ಬಂದಿರೋದ್ರಿಂದ ಅವರೇ ಆಗ್ಬೇಕು ಅನ್ನೋದು ನಮ್ಮ ಅನಿಸಿಕೆ. ಸೊ ಅವ್ರಿಗೂ ಒಂದು ಅವಕಾಶ ಬಿಟ್ಕೊಡ್ಬೇಕು ಅಂತ ಹೇಳ್ತೀರಿ? ಹೌದು ಮೇಡಮ್, ಅವ್ರಿಗೊಂದು ಅವಕಾಶ, ಕಷ್ಟ ಬಿದ್ದವ್ರೆ. ಓಕೆ ಓಕೆ, ಥ್ಯಾಂಕ್ ಯು ರಮೇಶ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಚೌಡಯ್ಯ ಅಂತ ಹೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ಯಾರು ಸಿಎಂ ಆಗ್ಬೇಕು? ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ, ಇಲ್ಲ ಡಿ.ಕೆ. ಶಿವಕುಮಾರ್ ಅವ್ರಿಗೊಂದು ಅವಕಾಶ ಕೊಡ್ಬೇಕಾ, ಏನು ಹೇಳ್ತೀರಿ? ಮೇಡಮ್, ಡಿ.ಕೆ. ಶಿವಕುಮಾರ್ ಆಗ್ಬೇಕು ಮೇಡಮ್ ನಮ್ಗೆ. ಯಾಕೆ? ಅವ್ರ ಪಕ್ಷ ಸಂಘಟನೆ ಮಾಡೋರು ಮೇಡಮ್ ಅವರೇ ಚೆನ್ನಾಗಿ. 2013ರಾಗೆ ಸಿದ್ದರಾಮಯ್ಯ ಇದ್ರು, ಆದ್ರೆ 80 ಸೀಟ್ ಬಂದ್ವು ಮೇಡಮ್. ಈ ಸತಿ 2000 ಅವ್ರು ಕೆಪಿಸಿಸಿ ಅಧ್ಯಕ್ಷ ಆದ್ಮೇಲೆ 136 ಸೀಟ್ ಬಂದ ಮೇಡಮ್ ಅವರೇ ಈ ಸತಿ. ಅದಕ್ಕೆ ಅವ್ರಿಗೆ ಸಿಎಂ ಸ್ಥಾನ ಬೇಕೇ ಬೇಕು ಮೇಡಮ್ ಅವರೇ. ನೀವು ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿನಾ? ಅಲ್ಲ ಮೇಡಮ್ ಅವರೇ, ಹ್ಞೂ ಮೇಡಮ್ ಅವರೇ, ಈ ಟರ್ಮ್ ಅಲ್ಲಿ ಆಗ್ಬೇಕು ಅವ್ರು ಮುಖ್ಯಮಂತ್ರಿ. ತಿರ್ಗಿ 28ಕ್ಕೆ ಅಧಿಕಾರ ತರಬೇಕು ಅಂದ್ರೆ ಈ ಸಲಿನೇ ಆಗ್ಬೇಕು ಮೇಡಮ್ ಅವರೇ ಅವ್ರು ಮುಖ್ಯಮಂತ್ರಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಚೌಡಯ್ಯ ಅವರೇ, ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಅಮರ್ ಸಿಂಗ್ ಅಂತ ಹೇಳಿ. ನಮಸ್ತೆ ಅಮರ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಏನು? ಸಿಎಂ ಕುರ್ಚಿ ಯಾರ ಪಾಲಿಗೆ ಇರಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಡ್ಬೇಕು ಮೇಡಮ್. ಯಾಕಂದ್ರೆ ಈಗ ಒಂದ್ಸರಿ ಅವರು ಅಧಿಕಾರ ಅನುಭವಿಸಿದ್ದಾರೆ, ಮತ್ತೆ ಇನ್ನೊಬ್ರಿಗೆ ಚಾನ್ಸ್ ಮಾಡ್ಕೊಡ್ಬೇಕು. ಸಿದ್ದರಾಮಯ್ಯ ಅವ್ರದ್ದು ಎಷ್ಟ ಇದು ಇದೆ ಪಕ್ಷಕ್ಕೆ, ಅವ್ರದ್ದು ಕೂಡ ಅಷ್ಟೇ ಇದೆ. ಅವ್ರಿಗೂ ಒಂದ್ ಸಾರಿ ಅಧಿಕಾರ ಕೊಡ್ಬೇಕು. ಸೊ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಂದ್ ಅವಕಾಶ ಕೊಡ್ಬೇಕು ಅಂತ ಹೇಳ್ತಾ ಇದೀರಿ? ಹೌದು ಮೇಡಮ್, ಕೊಟ್ರೆ ಒಳ್ಳೇದು. ಯಾಕಂದ್ರೆ ಪಕ್ಷ ಸಂಘಟನೆ ಇನ್ನೂ ಆಗುತ್ತೆ. ಪಕ್ಷ ಸಂಘಟನೆ ಮಾತ್ರ ಇಂಪಾರ್ಟೆಂಟಾ? ಒಂದ್ ಅಡ್ಮಿನಿಸ್ಟ್ರೇಷನ್ ಹ್ಯಾಂಡಲ್ ಮಾಡ್ಕೊಂಡು ಹೋಗೋದು ಕೂಡ ಇಂಪಾರ್ಟೆಂಟ್ ಆಗತ್ತಲ್ವಾ? ಅಂದ್ರೆ ಪಕ್ಷಕ್ಕೆ ಬೇಕಾಗಿರೋದು ಒಳ್ಳೆ ಲೀಡರ್ಶಿಪ್ ಚೆನ್ನಾಗಿದೆ. ಡಿ.ಕೆ. ಶಿವಕುಮಾರ್ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೋತಾರೆ. ಓಕೆ, ಥ್ಯಾಂಕ್ ಯು ಅಮರ್ ಮಾತನಾಡಿದಕ್ಕಾಗಿ. ಚೆನ್ನಪ್ಪ ಅಂತ ಕಾಲರ್ ಹೇಳಿದ್ದಾರೆ. ಚೆನ್ನಪ್ಪ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಏನ್ ನಿಮ್ಮ ಅಭಿಪ್ರಾಯ? ಯಾರು ಸಿಎಂ ಕುರ್ಚಿ ಮೇಲೆ ಕುತ್ಕೊಳ್ಬೇಕು? ನಮ್ಗೆ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಮೇಡಮ್. ಕಾರಣ ಕೇಳ್ಬೋದಾ? ಕಾರಣ ಏನಂದ್ರೆ, ಸ್ವತಂತ್ರ ಭಾರತದ ಇತಿಹಾಸದಾಗೆ ಕರ್ನಾಟಕ ರಾಜ್ಯದಲ್ಲಿ 2ನೇ ಹಿಂದುಳಿದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಮೇಡಮ್. ಅವರೇ ಮುಂದುವರಿಬೇಕು. ಮತ್ತೆ ಈ ಮುಂದೆ ಹಿಂದುಳಿದ ವರ್ಗದವ್ರ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲ ಅಂತ ಗೊತ್ತಿಲ್ಲ ಮೇಡಮ್ ಕರ್ನಾಟಕದಾಗ. ಹಾಗಾಗಿ ಇವಾಗ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತ ಹೇಳ್ತಾ ಇದೀರಿ? ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಮೇಡಮ್. ಓಕೆ, ಥ್ಯಾಂಕ್ ಯು ಚೆನ್ನಪ್ಪ ಅವರೇ, ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಸೊ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಮೈಸೂರಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ಯಾರಿದು? ನಾನು ತಂಗಮಣಿ ಅಂತ ಮೇಡಮ್. ತಂಗಮಣಿ ಅವರೇ ಹೇಳಿ. ನಾನು ಹುಣಸೂರು ತಾಲೂಕಿಂದ ಮಾತಾಡ್ತಿದ್ದೀವಿ ಸರ್. ಮಾತಾಡಿ. ಡಿ.ಕೆ. ಶಿವಕುಮಾರ್ ಆಗ್ಲಿ ಬಿಡಿ. ಯಾಕೆ ಅಂತಾನು ಹೇಳ್ಬಿಡಿ. ಯಾಕೆಂದ್ರೆ ಅವರು ಒಳ್ಳೇದ್ ಮಾಡ್ಲಿ ಬಿಡಿ. ಮಾಡ್ಲಿ, ಯಾರು ಬೇಡ ಅಂದ್ರು? ಸಿದ್ದರಾಮಯ್ಯ ಅವರೇ ಒಳ್ಳೇದ್ ಮಾಡ್ತಾರ, ಅವರು ಆ ಪಕ್ಷದಲ್ಲಿ ತಾನೇ ಇದಾರೆ. ಅವರು ಮಾಡ್ಲಿ. ಏನ್ ಹೆಣ್ಮಕ್ಳು ಎಲ್ಲಾರ್ಗು 2,000 ಸಿದ್ದರಾಮಯ್ಯನೇ ಕೊಡ್ತಾರ, ಶಿವಕುಮಾರ್ ಕೊಡ್ಲಿ, ಕೊಡ್ತಿದಾರಲ್ಲ. ಒಂದ್ ಕೆಲ್ಸ ಮಾಡಿ, ಇಬ್ರು ಆಗ್ಲಿ ಬಿಡಿ, ಇಬ್ರು 2,000 ಕೊಡ್ಲಿ ಅಲ್ವಾ? ಇಲ್ಲ ಬೇಡ, ನಮ್ಗೆ ಒಂದೇ 2,000 ಸಾಕು ಮೇಡಮ್. ಪಾಪ ಅವರು ಒಳ್ಳೆ ಇರ್ತಾನೆ, ಮಾತು ಕೊಟ್ಟಿದಾರಲ್ಲ ಅವರು ಸಿಎಂ ಆಗ್ಬೇಕಂತ. ಅದರಿಂದ ಅವರು ಆಗ್ಲಿ. ಏನ್ ಇವಾಗ ಅವರೇ ಪಕ್ಷದಾರೆ ಹೊಡೆದಾಡ್ಕೊಂಡ್ರೆ ಬೇರೆ ಏನ್ ಮಾಡೋದು? ಕರೆಕ್ಟ್. ಅವ್ರು ಬೇರೆಯವರು ಆಗ್ಬೇಕು, ಡಿ.ಕೆ. ಶಿವಕುಮಾರ್ ಆಗ್ಲೇಬೇಕು. ಆಗ್ಲೇಬೇಕು, ಅವರು ಆಗ್ಲೇಬೇಕು. ಆಗ್ಲಿ ಬಿಡಿ, ಅವ್ರ ಪಕ್ಷ, ಬೇರೆ ಪಕ್ಷರು ಏನಿಲ್ವಲ್ಲ ಅವರು. ಬೇರೆ ಪಕ್ಷರ ಆದ್ರೆ ಹೇಳ್ಬೋದು ಸಿದ್ದರಾಮಯ್ಯನೇ ಇರ್ಬೇಕಂತ. ಫಸ್ಟ್ ಮಾತು ಕೊಟ್ಟಿದ್ದಾರೆ 2 ವರ್ಷ ನೀವು ನಾವು ಅಂತ. ಅದರಿಂದ ಅವ್ರು ಶಿವಕುಮಾರ್ ಆಗ್ಲಿ ಬಿಡಿ, ಪಾಪ ಆಗ್ಲಿ ಬಿಡಿ ಪಾಪ ಅಲ್ವಾ? ನೀವ್ ಹೇಳಿದಿರ ಅಂತ ಹೇಳ್ತೀವಿ ಅವ್ರಿಗೆ. ಆಗ್ಬೇಕು ಮೇಡಮ್. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ 2,000 ಕೊಡ್ತೀನಿ ಅಂತ ಹೇಳಿದಾರೆ. ಯಾರು ಕೊಡ್ತಿದ್ದಾರೆ? ಒಂದ್ ತಿಂಗಳು ಬರ್ತೈತೆ, ಒಂದ್ ತಿಂಗಳು ಬರಲ್ಲ. ನಿಮಗ್ ಬರ್ತಾ ಇದೆಯಾ? ಯಾವತ್ತ ಒಂದಿನ ಬರ್ತೈತೆ ಮೇಡಮ್. ಎಷ್ಟ್ ತಿಂಗಳಾಯ್ತು ಈಗ ಬಂದು? ಅದಾದ 3 ತಿಂಗಳಾಯ್ತು ಮೇಡಮ್. ದುಡ್ಡು ಬಂದಿಲ್ಲ, ಏನು ಬಂದಿಲ್ಲ. ಮತ್ತೆ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಬಾರ್ದ ನೀವು? ಲಕ್ಷ್ಮೀ ಹೆಬ್ಬಾಳ್ಕರ್ ನಂಬರ್ ಗೊತ್ತಾಗಿದೆ, ಕೇಳ್ತಿದ್ದೆ ಮೇಡಮ್. ಆಯ್ತು, ಅವ್ರ ನಂಬರ್ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ, ಆಯ್ತಾ? ಸರಿ ಮೇಡಮ್. ಓಕೆ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.
ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ನಮಸ್ತೆ ಉಮಾದೇವಿ ಅವರೇ. ಮೇಡಮ್ ನಮಸ್ತೆ. ನಮಸ್ಕಾರ, ಮಾತಾಡಿ ಅಮ್ಮ. ಮೇಡಮ್ ಇದು DK ಶಿವಕುಮಾರ್ ಅವರು ಬರಬೇಕು ಮೇಡಮ್. ಯಾಕೆ? ಈಗ ಸಿದ್ದರಾಮಯ್ಯನ ಅವರು ಯಾಕೆ ಅಂದ್ರೆ ಅವರು ಜಾತಿಗಳನ್ನೇ ಇದ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಎರಡನೇದಾಗಿ ಇವರು ವೀರಶೈವ ಇದನ್ನ ವಿರೋಧಿ ತರ ಇದ್ ಮಾಡ್ತಾ ಇದ್ದಾರೆ. ಯಾರು ವಿರೋಧಿಸ್ತಾ ಇದ್ದಾರೆ? ಸಿದ್ದರಾಮಯ್ಯ ಅವ್ರು ವಿರೋಧಿಸ್ತಾ ಇದ್ದಾರಾ? ಹೌದೌದು. ಓಕೆ. ಅದರಿಂದ ಈಗ ನಮ್ಗೆ ಈಗ ಇವ್ರುನು ಸರ್ವಿಸ್ ಮಾಡಿದ್ದಾರೆ. ಈಗ ಇನ್ ಮುಂದಕ್ಕ DK ಶಿವಕುಮಾರ್ ಅವರು ಆಸೆ ಪಟ್ಟಂಗ ಅವರು ಬರೋದು ಒಳ್ಳೇದು. ಓಕೆ ಮಾ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಶಿವರಾಮ್ ಅಂತ ಚನ್ನಪಟ್ಟಣದಿಂದ. ಶಿವರಾಮ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ಶಿವರಾಮ್, ಹೇಳಿ. ಮೇಡಮ್ ಅವರೇ, ಸಿದ್ದರಾಮಯ್ಯ ಮುಂದುವರಿಬೇಕು. ಏನ್ ಹೇಳಿದ್ರಿ? ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಮೇಡಮ್ ಅವರೇ. ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕು ಅಂತ ಹೇಳಿದ್ರಿ, ಕಾರಣ ಕೇಳ್ಬೋದಾ ಶಿವರಾಮ್? ಕಾರಣ ಮುಸ್ಲಿಮ್ಸ್ ಎಲ್ಲ ಸ್ವಲ್ಪ ಇನ್ನು ಮುಂದೆ ಬರುವುದಿಲ್ಲ ಮೇಡಮ್ ಅವರೇ. ಮುಸ್ಲಿಮ್ಸ್ ಅವರು ಇನ್ನೂ ಸ್ವಲ್ಪ ಮುಂದೆ ಬರ್ಬೋದಲ್ಲ, ಬೆಳಿಬೋದಲ್ಲ ಅವರು. ಯಾಕೆಂದ್ರೆ ಮುಸ್ಲಿಮ್ಸ್ ಅವರು ಇನ್ನೂ ಸ್ವಲ್ಪ ಬೆಳಿಬೇಕಲ್ಲ ಜಾಸ್ತಿ, ಅದಕ್ಕೋಸ್ಕರ ಅವರೇ ಮುಂದುವರಿಬೇಕು ಮೇಡಮ್. ಆಲ್ ರೈಟ್ ಶಿವರಾಮ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ರಘು ಅಂತ ಹಾಸನಿಂದ. ರಘು ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ರಘು, ಹೇಳಿ. ರಘು ಮಾತಾಡಿ. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ಕಾರ, ಮಾತಾಡಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಈಗ 2 ಸಲ ಆಗಿದ್ದಾರೆ ಸಿದ್ದರಾಮಯ್ಯರು, ಅದಕ್ಕೋಸ್ಕರಾಗಿ ನಮ್ಮ DK ಶಿವಕುಮಾರ್ ಆಗ್ಬೇಕು ಮೇಡಮ್. ನೀವು DK ಶಿವಕುಮಾರ್ ಅವರ ಅಭಿಮಾನಿನಾ? ಅವರು ಸುಮಾರು ದುಡಿದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಹಳಬ್ರು ತಲೆಮಾರಿ ಅಂತ ಹಳಬ್ರು ಸರ್ ಸಿದ್ದರಾಮಯ್ಯ ಅಭಿಮಾನಿ ಮೇಡಮ್, ಅವರು ಅಭಿಮಾನಿ. ಓಕೆ. ಥ್ಯಾಂಕ್ ಯು ರಘು. ಶಿವಕುಮಾರ್ ಅಂತ ದಾವಣಗೆರೆಯಿಂದ. ಶಿವಕುಮಾರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಶಿವಕುಮಾರ್, ಹೇಳಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಮೇಡಮ್. ಏನಕ್ಕೆ, ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? DK ಶಿವಕುಮಾರ್ ಅವರು ಯಾಕೆ ಮುಖ್ಯಮಂತ್ರಿಗಳಾಗಬೇಕು? ಅವರಿಂದ ಏನ್ ನಿರೀಕ್ಷೆ ಮಾಡ್ತಾ ಇದೀರಿ? ಇಲ್ಲ, DK ಶಿವಕುಮಾರ್ ಅವರು ಯಾವಾಗ್ಲೂ ಅವರು ಒಳ್ಳೆ ಆಡಳಿತ ಕೊಡ್ತಾರೆ ಅವರು ಅಂತ ನಮಗೆ ಭರವಸೆ ಇದೆ. ಸಿದ್ದರಾಮಯ್ಯ ಆಲ್ರೆಡಿ ಅವರು ನಮಗೆ ಅಂತ ಈ ಭಾಗ್ಯಗಳು ಅವು ಇವು ಕೊಟ್ಟು ಸರ್ಕಾರನೇ ಅಂತ ಅಗಲಾಡ್ತಾ ಇದೆ ಅನ್ನಂಗ ಆಗ್ಬಿಡುತ್ತೆ. ಸರ್ಕಾರ ಅಂದ್ಮೇಲೆ ಎಲ್ಲರೂ ಡಿಸೈಡ್ ಮಾಡಿ ತಾನೇ ಭಾಗ್ಯಗಳು ಕೊಡ್ತಾರೆ. ಅದ್ರಲ್ಲಿ DK ಶಿವಕುಮಾರ್ ಇದ್ರಲ್ವಾ ಭಾಗ್ಯ ಕೊಡ್ಬೇಕಾದ್ರೆ? ಇಲ್ಲ, DK ಶಿವಕುಮಾರ್ ಆಡಳಿತ ನಾವು ನೋಡಿಲ್ಲಲ್ಲ, ಈ ಸಿದ್ದರಾಮಯ್ಯ ಆಡಳಿತ ನಾವು ನೋಡಿದ್ವಿ. ಸೊ ಒಂದ್ಸಲ DK ಶಿವಕುಮಾರ್ ಅವರ ಆಡಳಿತ ನೋಡ್ಬೇಕು ಅಂತ. ಹೌದು. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ನಾರಾಯಣ್ ಅಂತ ಕಾಲರ್ ಇದ್ದಾರೆ. ನಾರಾಯಣ್ ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನೆಲಮಂಗ್ಲ, ಹೇಳಿ ಸರ್. DK ಶಿವಕುಮಾರ್ ಅವ್ರಿಗೆ ಒಂದ್ಸರಿ ಚಾನ್ಸ್ ಕೊಡ್ಬೇಕು ಮೇಡಮ್ ಅವರೇ. ಏನನ್ಸುತ್ತೆ, ಹೆಂಗ್ ಹ್ಯಾಂಡ್ಲ್ ಮಾಡ್ತಾರೆ, ಹೆಂಗ್ ಆಡಳಿತ ಕೊಡ್ತಾರೆ ಅಂತ ಅನ್ಸುತ್ತೆ? DK ಚೆನ್ನಾಗಿ ಮಾಡ್ತಾರೆ ಮೇಡಮ್. ಅವ್ರಿಗೂ ಒಂದು ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಹಳೆ ಮೈಸೂರಲ್ಲಿ ಅವರು CM ಆಗ್ತಾರೆ ಅಂತ ಓಟ್ ಹಾಕಿದ್ದಾರೆ ಮೇಡಮ್ ಅವರೇ, ಬೆಂಬಲ ಕೊಟ್ಟವ್ರು. ಓಕೆ, ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರದಿಂದ ಇಂದಿರಾ ಅಂತ ಕಾಲರ್ ಇದ್ದಾರೆ. ಇಂದಿರಾ ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಮಾತಾಡಿ. ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ಬೇಕು ಅಂತ ಇಷ್ಟಪಡ್ತಿದ್ವಿ. ಅವರು ಬಡವರ ಒಂದು ಕಷ್ಟಗಳನ್ನೆಲ್ಲ ಅರ್ತಿದ್ದಾರೆ. ನಮಸ್ತೆ ಮೇಡಮ್. ಮಾತಾಡಿ ಇಂದಿರಾ. ಯಾಕೆ ಅವರೇ ಬಡವರ ಪರ ಇದ್ದಾರೆ. ಅವರು ಬಹಳಷ್ಟು ಕಷ್ಟಗಳಿಗೆ, ನಮ್ಮಂತವರ ಕಷ್ಟಗಳಿಗೆ ಪಾಲ್ಗೊಂಡಿದ್ದಾರೆ. ಅವರು CM ಆಗಿ ಮುಂದುವರಿಬೇಕು ಅಂತ. ನಿಮ್ಗೆ ಗ್ಯಾರಂಟಿ ಯೋಜನೆಗಳೆಲ್ಲ ನಿಮಗ್ ಸಿಗ್ತಾ ಇದೆಯಾ ಇಂದಿರಾ? ಸಿಗ್ತಾ ಇದೆ. ಗೃಹಲಕ್ಷ್ಮಿ ಎಲ್ಲ ನಿಮಗೆ ತಿಂಗಳು ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಹೇಗೆ ಬರ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಮಹಾದೇವ್ ಅಂತ ಕನಕಪುರದಿಂದ ಕಾಲರ್ ಇದ್ದಾರೆ. ಮಹಾದೇವ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಸಂಕಟನ ಕ್ಷೇತ್ರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಮೇಡಮ್. ಅವರು ಈ ಸಿದ್ದರಾಮಯ್ಯ ಸಾಹೇಬ್ರವರು 7.5 ವರ್ಷ ಈಗ ಆಲ್ರೆಡಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಅನುಭವಿಸಿದಾರೆ. ಕಾಂಗ್ರೆಸ್ ಇಂದಾನೆ ಆಗಿದ್ದಾರೆ. 5 ವರ್ಷ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಎಲ್ಲ ಅಧಿಕಾರವನ್ನು ಅನುಭವಿಸಿದಾರೆ. ಇವಾಗ ಬೇರೆಯವರಿಗೆ ಚಾನ್ಸ್ ಕೊಡ್ಬೇಕು ಮೇಡಮ್. ಏನ್ ಅನ್ಸುತ್ತೆ, ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ DK ಶಿವಕುಮಾರ್ ಅವ್ರಿಗೆ? ಇಲ್ಲ ಮೇಡಮ್, ಅದು ಅಧಿಕಾರ ಹಂಚಿಕೆ ಆಗಿದೆ. 2.5 ವರ್ಷ ಅಧಿಕಾರ
ಹಂಚಿಕೆ ಸೋನಿಯಾ ಗಾಂಧಿ ಅವ್ರ ಹತ್ರ ಹಾಗೆ ಆಗಿದೆ. ಅದು ಮಾನ್ಯ ಹೆಂಗ್ ಸಿದ್ದರಾಮಯ್ಯ ಹೆಂಗ್ ಸಾಹೇಬ್ರು ಗೊತ್ತು ಗೊತ್ತಿಲ್ಲ ನಿಮ್ಗೆ ಅನ್ಸುತ್ತೆ. ಅಧಿಕಾರ ಹಂಚಿಕೆ ಆಗಿದೆ ಅಂತ ಹೆಂಗ್ ಗೊತ್ತು ನಿಮ್ಗೆ? ನಮ್ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಮೇಡಮ್ ಇದು. ಓ ಓಕೆ ಓಕೆ ಓಕೆ. ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ 4 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನಾವು ಶಾಸಕರಾಗಿ ಮಾಡಿದ್ದೀವಿ ಕಾಂಗ್ರೆಸ್ ಇಂದ. ಯಾಕೆ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ನಾವು ಹಳೆ. ಓಕೆ ಓಕೆ ಮಹಾದೇವ್, ಥ್ಯಾಂಕ್ ಯು ಪಾವತಿ ಜೊತೆ ಮಾತನಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಜಯಣ್ಣ ಅವರೇ ನಮಸ್ತೆ. ನಮಸ್ತೆ ರೀ. ನಮಸ್ತೆ ಸರ್, ಹೇಳಿ. ನಾವು ಹೊಸಪೇಟೆಯಿಂದ ಹರಪನಹಳ್ಳಿ ತಾಲೂಕು. ಡಿ ಕೆ ಶಿವಕುಮಾರ್ ಆದ್ರೂ ಒಳ್ಳೇದ್ರಿ, ಪಾಪ ಅವರು ಬಹಳ ಕಷ್ಟಪಟ್ಟು ಇದನ್ನ ಮಾಡಿದ್ದಾರೆ. ಅವರು ದುಡಿದಿದ್ದಾರೆ ಎಲೆಕ್ಷನ್ ನಲ್ಲಿ. ಆಮೇಲೆ ಅವ್ರಿದ್ದನ ಹೆಚ್ಚಾಗಿ MLA ಗಳು ಆಗಿರೋದು. ಅದಕ್ಕೆ ಅವ್ರಿಗೆ ಒಂದು ಚಾನ್ಸ್ ಕೊಟ್ರೆ ಪರವಾಗಿಲ್ಲ. ಓಕೆ, ಅವ್ರಿಗೊಂದು ಚಾನ್ಸ್ ಕೊಡ್ಬೇಕು. ಏನ್ ನಿರೀಕ್ಷೆ ಮಾಡ್ತೀರಿ? ಡಿ ಕೆ ಶಿವಕುಮಾರ್ ಅವ್ರು ಏನಾದ್ರೂ CM ಆದ್ರೆ ನಿಮ್ಮ ಜಿಲ್ಲೆಗೆ ಏನ್ ಆಗ್ಬೇಕು, ಏನ್ ಕೆಲಸ ಆಗ್ಬೇಕು ಅಂತ ನಿರೀಕ್ಷೆ ಮಾಡ್ತೀರಿ? ಏನಿಲ್ಲ, ನಮ್ ಕೆಲ್ಸ ಏನು ಮಾಡಿಲ್ಲ ಇದುವರೆಗೆ. ಆದ್ರೂ ಯಾವ ಅಭಿವೃದ್ಧಿ ಕೆಲಸಗಳು ಏನು ಆಗಿಲ್ಲ. ಬರೀ ಇವ್ರು ಗ್ಯಾರಂಟಿ ಕೊಡೋದ್ರಾಗ ಸಾಕಾಗ್ಬಿಟ್ಟಾರೆ. ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳ್ತಾರೆ. ಒಂದ್ ತಿಂಗಳು ಕೊಡ್ತಾರೆ, ಒಂದ್ ತಿಂಗಳು ಕೊಡೋದಿಲ್ಲ. ಈಗ ಹೆಣ್ಮಕ್ಳು ಇಲ್ಲಿ ಮಾತಾಡ್ತಾರೆ 3 ತಿಂಗಳಾಯ್ತು ಕೊಟ್ಟೇ ಇಲ್ಲ. ನಿಮ್ಮನೇಲಿ ಬರ್ತಾ ಇದೆಯಾ ಗ್ಯಾರಂಟಿ? ಕರೆಕ್ಟ್ ಆಗಿ ಬರ್ತಾ ಇದೆಯಾ ನಿಮ್ಮನೇಲಿ? ಇಲ್ಲ, 3 ತಿಂಗಳಿಂದ ಬಂದಿಲ್ಲ. 3 ತಿಂಗಳಿಂದ ಬಂದಿಲ್ವಾ? ಇಲ್ಲ 3 ತಿಂಗಳಿಂದ ಕೊಟ್ಟೇ ಇಲ್ಲ. ಅದಕ್ಕೋಸ್ಕರ ಅಂತ ಏನಿಲ್ಲ, ನಮಗೆ ಒಟ್ಟು ಡಿ ಕೆ ಶಿವಕುಮಾರ್ ಆದ್ರೆ ಒಳ್ಳೇದು ಅಂತ. ಓಕೆ ಓಕೆ, ಥ್ಯಾಂಕ್ ಯು ಪಾವತಿ ಜೊತೆ ಮಾತನಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಶ್ರೀನಿವಾಸ್. ನಮ್ಮ ಹೊಸಕೋಟೆಯಿಂದ ಶ್ರೀನಿವಾಸ್ ಅಮ್ಮ. ಓಕೆ ಶ್ರೀನಿವಾಸ್, ಮಾತಾಡಿ. ಅಮ್ಮ, ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಅಲ್ಲಿ ಕಾಣಿಸ್ಬೇಕಾದ್ರೆ ಮಾಸ್ ಲೀಡರ್ ಅಂದ್ರೆ ಸಿದ್ದರಾಮಯ್ಯನವರಮ್ಮ. ಯಾಕೆ ಹೇಳ್ತೀನಿ ಅಂದ್ರೆ, ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ಜೀವ ಕೊಟ್ಟವ್ರಂದ್ರೆ ಸಿದ್ದರಾಮಯ್ಯನವರು. ಎರಡನೇದು, ಅಕ್ಕಿ 5 ಕೆಜಿ ಕೊಡ್ತಾ ಇದ್ದು 10 ಕೆಜಿ ಮಾಡಿದ್ದು ಅನ್ನಭಾಗ್ಯ ಸಿದ್ದರಾಮಯ್ಯನವರ ಹೆಸರಲ್ಲಿದೆ. ನುರಿತ ಕೆಲಸಗಾರ, ನುರಿತ ಆಡಳಿತಗಾರ, ಅವರೇ ಮುಂದುವರಿಬೇಕಮ್ಮ. ಡಿ ಕೆ ಶಿವಕುಮಾರ್ ಆಗ್ಲಿ, ನಾವೇನ್ ಅದೆಲ್ಲ ಇದು ಇವರು ಏನ್ ಮಾಡ್ಬೇಕಾಯ್ತಂದ್ರೆ, ಈ ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಅವಾಗ 2 ವರ್ಷ ಅಂತ ಹೇಳ್ಬಿಡ್ಬೇಕಾಯ್ತು. ಏನ್ ಹೇಳಿಲ್ಲ, ಏನಿಲ್ಲ, 2 ವರ್ಷ ಮಾಡೋರೆ, 2 ವರ್ಷ ಮಾಡೋರು ಜನಗಳ ಬಾಯಿಲ್ಲ ಐತೆ ಅಷ್ಟೇ. ಹೈಕಮಾಂಡ್ ಅಲ್ಲಿ ಏನೂ ಆಗಿಲ್ಲ. 5 ವರ್ಷ ಮುಂದುವರಿಬೇಕು ಅವರೇ. ಓಕೆ ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್. ಮೈಸೂರಿಂದ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ಯಾರಿದು? ಕಾಮರಾಜ್ ಅವರೇ, ಹೇಳಿ. ಮೇಡಮ್, ಈಗ ಇವ್ರು ಈಗಾಗಲೇ 7 ವರ್ಷ ಆಯ್ತು ಸಿದ್ದರಾಮಯ್ಯನವ್ರು ಬಂದು. 7 ವರ್ಷದಿಂದ ಭ್ರಷ್ಟಾಚಾರನೇ ತುಂಬಿ ತುಳುಕ್ತಾ ಐತೆ. ಅವ್ರ ಮೇಲೆ ಎಷ್ಟೊಂದು ಅಪಾದನೆ ಐತೆ. CM ಮೇಲೆ ಎಷ್ಟೊಂದು ಅಪವಾದ ಇದೆಯಾ? ಮೂಡ ಕೇಸ್ ಒಂದೇ ಅಲ್ವಾ? ಎಲ್ಲ ವಾಲ್ಮೀಕಿ ಅವ್ರ ಮೇಲೆ ಇಲ್ವಲ್ಲ? ಅವ್ರ ಮೇಲೆ ಅಂದ್ರೆ ಅವ್ರ CM ಆಗಿರೋವಾಗ ಅವ್ರ ಕೈ ಕೆಳಗಿರೋರು ಮಾಡಿದ್ರೆ ಅವರೇ ತಾನೇ ಮಾಡ್ದಂಗೆ. ಓಕೆ, ಹಂಗೆ ನೀವು. ಈ ತರ ಬೇರೆವೆಲ್ಲ ಬೇಕಾದಷ್ಟು ಇದಲ್ಲ ಮೇಡಮ್, 1 2 ಅಲ್ಲ. ಅದರಿಂದ ದಯಮಾಡಿ ಅವ್ರು ಸ್ವಲ್ಪ ಬಿಟ್ಕೊಡ್ಲಿ ಬೇರೆಯವ್ರಿಗೆ. ಓಕೆ, ಬಿಟ್ಕೊಡೋದ್ರಿಂದ ತಪ್ಪಿಲ್ಲ. ಈಗ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಿಂದಾನೇ ಮಾತಾಡ್ತಾ ಇದೀರಿ, ಅಂದ್ರೂ CM ಬದಲಾಗ್ಬೇಕು ಅಂತ ಹೇಳ್ತೀರಾ? ಹೌದು. ಸರ್ಕಾರಿ ಅಧಿಕಾರಿಗಳು ಅಧಿಕಾರದಲ್ಲಿ. ಓಕೆ ಕಾಮರಾಜ್, ಥ್ಯಾಂಕ್ ಯು ಪಾವಟಿ ಜೊತೆ ಮಾತನಾಡೋದಕ್ಕಾಗಿ. ವಿಜಯಪುರದಿಂದ ನಂದನ್ ಗೌಡ. ನಂದನ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ನಂದನ್, ಹೇಳಿ. ಏನಿಲ್ಲ, ಇವರು ನಮ್ಮ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ಬೇಕು. ಅವರೇ ಮುಂದುವರಿಬೇಕು. ಅವರು ಕುಶಲ ಆಡಳಿತಗಾರರು ಮತ್ತು ಎಲ್ಲಾ ಜನರನ್ನು ಒಗ್ಗೂಟ ಮಾಡಿಕೊಂಡು ಸರ್ಕಾರನ ಸಮುದ್ರವಾಗಿ ನಡೆಸ್ಕೊಂಡು ಹೋಗುವಂತ ಕೆಪಾಸಿಟಿ ಅವ್ರ ಹತ್ರ ಇದೆ. ಆದ್ರೆ ಈ ತರ ಅವರು ಕಿತ್ತಾಡ್ತಾ ಇದ್ರೆ ಪಾರ್ಟಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಕರೆಕ್ಟ್. ಈ ತರ ಕಿತ್ತಾಡಬಾರ್ದು. ಏನೋಪ್ಪ, ಈ ಒಂದು 2.5 ವರ್ಷ ಸಿದ್ದರಾಮಯ್ಯ ಅವರು ಬಿಟ್ರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಶಿವಕುಮಾರ್ ಅವ್ರಿಗೆ ಸಿಗುತ್ತೆ. ಅವರು ಲಾಸ್ಟ್ ಹೇಳ್ತಾರೆ, ಇದೊಂದು ಸಾರಿ ನಂದು ಲಾಸ್ಟ್ ಆಗುತ್ತೆ, ಆಮೇಲೆ ನೀವು ಮಾಡ್ಕೊಳಕ್ಕಿಂತ ಅಂತ ಕಿತ್ತಾಡೋದು ಒಳ್ಳೇದಲ್ಲ ಅನ್ಸುತ್ತೆ. ಓಕೆ ನಂದನ್, ಥ್ಯಾಂಕ್ ಯು ಪಾವಟಿ ಜೊತೆ ಮಾತನಾಡಿದಕ್ಕೆ. ನೋಯ್ಡಾ ಇಂದ ಇಂದ್ರಜಿತ್ ಅಂತ ಕಾಲರ್ ಇದ್ದಾರೆ. ಇಂದ್ರಜಿತ್ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಇಂದ್ರಜಿತ್. ಇದು ಆಲ್ಮೋಸ್ಟ್ 3 ತಿಂಗಳಿಂದ ಕೇಳ್ ಸಾಗಾಗ್ತಾ ಇದೆ. ಸಿದ್ದರಾಮಯ್ಯ ಇರ್ತಾರ, ಡಿ ಕೆ ಶ್ರೀ ಬರ್ತಾರ, ಸಿದ್ದರಾಮಯ್ಯ ಇರ್ತಾರ, ಡಿ ಕೆ ಶ್ರೀ ಹೋಗ್ತಾರ ಅಂತ. ನಾನು ಹೇಳೋದು ಇಷ್ಟೇ, ನಾವು ತುಂಬಾ ದೂರದಲ್ಲಿದ್ದೀವಿ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು. ನಾನೊಬ್ಬ ಸಿಕ್ಕ ಒಂದ್ ಕಮ್ಯುನಿಟಿಯಿಂದ ಸಿಕ್ಕಗಳಿಂದ ಹುಟ್ಟಿದ ಬೆಂಗಳೂರಲ್ಲಿ. ಇವರು ಬೇರೆ ಒಂದೇ ಮೈನಾರಿಟಿ ಅಂತ ಒಂದೇ ಕಮ್ಯುನಿಟಿಗೆ ಇಟ್ಕೊಂಡು ಓಡಾಡ್ತಾ ಇದ್ರೆ ಅದು ಎಲ್ಲಿ ತನಕ ಸರಿ ಅಂತ ಇಲ್ಲಿವರೆಗೂ ಅರ್ಥ ಆಗಿಲ್ಲ ನಮ್ಗೆ. ಅಲ್ಲಿ ಸಿಕ್ಕರು ಇದಾರೆ,
ಆಸ್ ಎ ಮೈಕ್ರೋ ಮೈನಾರಿಟಿ ಬೆಂಗಳೂರಲ್ಲಿ ಹುಬ್ಬಳ್ಳಿರೋರು ಇದ್ದಾರೆ, ಹ್ಮ್ ಮತ್ತೆ ಜೇಮ್ಸ್ ಇದ್ದಾರೆ, ಮಾರೋಡಿ ಜೇಮ್ಸ್ ಇದ್ದಾರೆ. ಮೈನಾರಿಟಿ ಅಂದ್ರೆ ಇವ್ರಿಗೊಬ್ಬ ಮುಸ್ಲಿಂ ಅಂತ ಮಾತ್ರ ಗೊತ್ತಾಗತ್ತೆ. ಅದು ಸಿದ್ದರಾಮಯ್ಯ ಇರ್ಲಿ, ನಾನು ಅಪೇಕ್ಷೆ ಪಡ್ತೀನಿ. ಇವಾಗ ಅವ್ರ ವೈಫ್ ಕೂಡ ಆಗಿದೆ, ಅವ್ರು ನಾನು ಕರ್ನಾಟಕ ಭವನಲ್ಲಿ ಕೂಡ ಮೀಟ್ ಮಾಡಿದ್ದೀನಿ ಒಂದ್ 15 ದಿವಸ ಹಿಂದೆ. ಐ ಡೋಂಟ್ ಥಿಂಕ್ ಸೊ ಇವಾಗ ಅವ್ರ ಕೇಪಬಿಲಿಟೀಸ್ ಇದೆ. ಅವ್ರು ಹೋಗ್ಬಿಟ್ಟು ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ದಾರಿ ಮಾಡಿಕೊಡ್ಬೇಕು. ಇಸ್ ವೆಲ್ ಕೇಪಬಲ್. ಅವ್ರು ದೊಡ್ಡ ಕಾರ್ಪೊರೇಟ್ ಎಲ್ಲ ನಡೆಸ್ತಾರೆ. ಏನಾದ್ರು ಕರ್ನಾಟಕ ಮತ್ತೆ ಕನ್ನಡಿಗರಿಗಾದ್ರೂ ಒಳ್ಳೇದಾಗತ್ತೆ ಅಂತಾದ್ರೂ ನೋಡ್ಬೇಕಾಗತ್ತೆ ಅಂತ. ಓಕೆ, ಥ್ಯಾಂಕ್ ಯು ಇಂದ್ರಜಿತ್. ದೂರದ ನೋಯ್ಡಾದಿಂದ ಕಾಲ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಮಾತನಾಡೋದಕ್ಕಾಗಿ. ಸೊ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಬಗ್ಗೆ ಏನ್ ಚರ್ಚೆ ನಡೀತಾ ಇದೆ? ನೀವು ನಿಮ್ಮ ಪಕ್ಷದಲ್ಲಿ ಯಾರನ್ನು ಬೇಕಾದರೂ ಸಿಎಂ ಮಾಡಿ, ಆದ್ರೆ ಜನಕ್ಕೆ ಒಂದು ಒಳ್ಳೆ ಆಡಳಿತವನ್ನ ಕೊಡಿ, ಅಭಿವೃದ್ಧಿ ಕಾರ್ಯವನ್ನ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.